ನಮಸ್ತೆ ಕರ್ನಾಟಕ, ಇನ್ನೊಂದು ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನನ್ನ ಮಗಳು ಏನಂತ ಹೇಳೋದು, ಆಯ್ತು ಮಗಳೇ, ಇವಳ ಚೇಷ್ಟೆನೇ ಜಾಸ್ತಿ ಆಯ್ತಲ್ಲ. ಏನಿಲ್ಲ, ತುಂಬ ದಿನಗಳ ನಂತರ ನಾನು ವಿಡಿಯೋ ಬಿಡ್ತಾ ಇದ್ದೀನಿ. ಆಲ್ಮೋಸ್ಟ್ ತಿಂಗಳುಗಳೇ ಆಗಿದೆ, ಅಂದರೆ 1.5 ತಿಂಗಳ ಮೇಲೆ ಆಗಿದೆ. ಹೇಗಿದೆ ಎಲ್ಲ ಕೆಲಸ ಕಾರ್ಯಗಳು? ನಾನು ಇವಾಗ ಇನ್ನು ತುಂಬ ಲಾಂಗ್ ಹೋಗ್ತಾಯಿಲ್ಲ, ಜಸ್ಟ್ ಒಂದು ಶಾರ್ಟ್ ರೈಡ್ ಇಲ್ಲೇ ಮನೆ ಹತ್ರನೇ ಹೋಗಿ ಬರೋಣ ಅಂತ. ಗಾಡಿನೂ ತೆಗಿಯೋದೇ ಆಲ್ಮೋಸ್ಟು 1 ಮಂತ್ ಹತ್ತತ್ರ ಆಗಿದೆ. ಆ್ಯಕ್ಚುಲಿ ಗಾಡಿಗಳು ನಾವು ಇಟ್ಟಲ್ಲೇ ಇಟ್ಟರೆ ಏನಾಗುತ್ತೆ ಅಂದರೆ, ವೀಲ್ ಇದೆಯಲ್ಲ ಆಟೋಮೆಟಿಕ್ಕಾಗಿ ಜಾಮ್ ಆಗುತ್ತೆ. ಯಾಕಂದರೆ ಕೆಲವರು ಏನು ಮಾಡ್ತಾರೆ ಅಂದರೆ, ವಾಶ್ ಮಾಡ್ತಾರೆ, ಸರಿಯಾಗಿ ಚೆನ್ನಾಗಿ ವಾಶ್ ಮಾಡಿ ಎಣ್ಣೆ ಹಚ್ಚಿ ಸೈಡಲ್ಲಿ ಇಟ್ಟಿರ್ತಾರೆ ಗಾಡಿ. ಅದೇನಾಗುತ್ತೆ ಅಂದರೆ, ವೀಲಲ್ಲಿ ಒಂದು ಬೇರಿಂಗ್ ಬರುತ್ತೆ, ಆ ಬೇರಿಂಗ್ ಏನಾಗುತ್ತೆ ರೆಸ್ಟ್ ಹಿಡಿಯುತ್ತೆ. ಯಾಕಂದರೆ ಆಲ್ರೆಡಿ ನೀವು ವಾಶ್ ಮಾಡಿಟ್ಟಿರ್ತೀರ, ಆ ನೀರು ಒಳಗಡೆ ಇರುತ್ತೆ. ಒಳಗಡೆ ಇರೋ ಕಾರಣ ನಿಮಗೊಂದು ಸ್ವಲ್ಪ ರೆಸ್ಟ್ ಹಿಡ್ದ ಕಾರಣ ನಿಮಗದು ವೀಲ್ ಸ್ವಲ್ಪ ಜಾಮ್ ಅನಿಸುತ್ತೆ. ಆ್ಯಕ್ಚುಲಿ ನಿಮಗೆ ಟೂ ವೀಲರಲ್ಲಿ ಈ ಪ್ರಾಬ್ಲಮ್ಸ್ಗಳು ಕಮ್ಮಿ ಅನಿಸುತ್ತೆ, ಈ ಫೋರ್ ವೀಲರ್ಗಳಲ್ಲಿ ಜಾಸ್ತಿ. ನಮ್ಮದು ಲಾಸ್ಟ್ ಒಂದು ಗಾಡಿ ಇತ್ತು ಸುಮೋ, ಅದೇನು ಮಾಡಿತ್ತು ಅಂದರೆ, ನಾವು ಒಂದು 20 ಡೇಸ್ ಗಾಡಿ ತೆಗ್ದಿರಲಿಲ್ಲ. ಆವಾಗ ನಾವು ವಾಶ್ ಮಾಡಿಬಿಟ್ಟು ಅಲ್ಲಿ ಇಟ್ಟಿರಬೇಕಾದ್ರೆ ಏನಾಯ್ತು ಅಂದರೆ, ಒಂದು 20 ಡೇಸ್ ಬಿಟ್ಟು ಗಾಡಿ ಮೂವ್ ಮಾಡ್ತೀವಿ, ರೇಸ್ ಆಗುತ್ತೆ ಗಾಡಿ, ಬಟ್ ಗಾಡಿ ಮೂವ್ಮೆಂಟ್ ಆಗ್ತಾ ಇರಲಿಲ್ಲ, ಅಂದರೆ ಮೂವ್ ಆಗ್ತಾ ಇರಲಿಲ್ಲ. ನಮಗೇನು ಪ್ರಾಬ್ಲಮ್ ಅಂತ ಗೊತ್ತಾಗದೆ ನಾವು ಶೋರೂಮ್ಗೆ ಫೋನ್ ಮಾಡಿದಾಗ ಅವ್ರು ಬಂದು ಇದು ಏನಿಲ್ಲ, ವೀಲ್ ಜಾಮ್ ಆಗಿದೆ, ನೀವು ತೆಗಿಯೋದು ಎಷ್ಟು ದಿನ ಆಗಿತ್ತು ಕೇಳಿದ್ರು. 20 ಡೇಸ್ ಆಗಿ. ಓಕೆ, ತೆಗೆದಿದ್ರು ಪರವಾಗಿಲ್ಲ, ಬಟ್ ನೀವು ವಾಶ್ ಮಾಡಿ ಇಟ್ಟಿದ್ದೀರಲ್ಲ, ನೀರು ಒಳಗಡೆ ಹೋಗಿ ರೆಸ್ಟ್ ಇರ್ತದೆ ಅಂತೇಳಿ ವೀಲ್ ಸ್ಟೆಪ್ನಿಯನ್ನು ತೆಗೆದು ಬೇರೆ ಸ್ಟೆಪ್ನಿ ಹಾಕುವಂತ ಫಸ್ಟ್ ಪ್ಲ್ಯಾನ್ ಮಾಡಿದ್ರು. ಮತ್ತು ಬೇಡ ಅಂತ ಅದೇ ಇದನ್ನು ಟೈರ್ ರಿಮೂವ್ ಮಾಡಿ ಸ್ವಲ್ಪ ಕ್ಲೀನ್ ಮಾಡಿ ತಿರ್ಗಿ ಹಾಕಿದಾಗ ವೀಲ್ ಕ್ಲಿಯರ್ ಆಯಿತು. ಅಂದರೆ ಇದರ ಅರ್ಥ, ಯಾವುದೇ ಒಂದು ವಸ್ತು ಆಗಲಿ ಯಾವುದೇ ಆಗಲಿ ಯೂಸ್ ಆಗ್ತಾ ಇರಬೇಕು, ಆಗ್ತಿದ್ರೆ ಮಾತ್ರ ಅದು ಕರೆಕ್ಟಾಗಿರುತ್ತೆ. ಇಲ್ಲಾಂದರೆ ಈ ರೀತಿ ಚಿಕ್ಕ ಪುಟ್ಟ ಪ್ರಾಬ್ಲಮ್ಗಳು ಕಾಣಿಸ್ಕೊಡುತ್ತೆ. ಬಟ್ ನಮಗದು ಚಿಕ್ಕ ಪುಟ್ಟ ಪ್ರಾಬ್ಲಮ್ ಅಂತ ಅನಿಸಲ್ಲ. ಯಾಕಂದರೆ ನಮ್ಮ ಮೈಂಡಲ್ಲೇ ಇದೇನೋ ಆಯಿತು ಗಾಡಿ ಅಂತ, ಆ ಮೈಂಡಲ್ಲಿ ನಾವು ಮೆಕ್ಯಾನಿಕನ್ನು ಕರೆಸ್ತೀವಿ. ಓಹೋ, ಲಾರಿ ಮೈ ಮೇಲೆ ಬಂದುಬಿಟ್ಟ. ಆಲ್ರೆಡಿ ಸಮ್ಮರ್ ಸ್ಟಾರ್ಟ್ ಆಗಿದೆ, ಸೆಕೆ. ಇವಾಗಲೇ ಇಲ್ಲಿ ಮಂಗಳೂರಲ್ಲಿ ಟೆಂಪ್ರೇಚರ್ 35 ಕ್ರಾಸ್ ಆಗ್ತಾಯಿದೆ. ಇವಾಗಷ್ಟೇ ಸ್ಟಾರ್ಟ್ ಆಗಿರೋದು ಸಮ್ಮರ್, ಇನ್ನು ಮುಂದಕ್ಕೆ ಕಾದಿದೆ ಹಬ್ಬದೂಟ. ಅಂದರೆ ಏನಿಲ್ಲ, ಸೆಕೆ ಟೈಮಲ್ಲಿ ಸೆಕೆ ಇರುತ್ತೆ, ಮಳೆಗಾಲದಲ್ಲಿ ಮಳೆ ಇರುತ್ತೆ, ಚಳಿಗಾಲದಲ್ಲಿ ಚಳಿ ಇರುತ್ತಲ್ವ. ಕೆಲವ್ರು ಏನು ಮಾಡ್ತಾರೆ, ಈ ಸರಿ ತುಂಬ ಸೆಕೆ, ಕರೆಕ್ಟಪ್ಪ, ಸೆಕೆಗಿಂತ ಹಿಂದಿನ ಯಾವುದಿರುತ್ತೆ ನಮಗೆ, ಚಳಿಗಾಲ ಇರುತ್ತೆ. ಆ ಕೋಲ್ಡ್ ತೊಗೊಂಡಾಗ ನಮಗೆ ಇಮಿಡಿಯೇಟಾಗಿ ಸೆಕೆ ಬಂದಾಗ ಜಾಸ್ತಿ ಅಂತ ಅನಿಸುತ್ತೆ. ಯಾವಾಗಲೂ ಟೆಂಪ್ರೇಚರ್ ಇಷ್ಟೇ ವರ್ಷ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ, ಸ್ವಲ್ಪ 1% ಜಾಸ್ತಿ ಆಗ್ಬೋದು ಅಷ್ಟೇ ಹೊರತು. ಈ ಸಲ ಮಳೆನೂ ಕಮ್ಮಿ ಇತ್ತು. ನಾವು ಇವಾಗ ಒಂದು ಪ್ಲೇಸಿಗೆ ಹೋಗ್ತಾಯಿದ್ದೀವಿ. ಆ ಪ್ಲೇಸ್ ಬಂದು ಇಲ್ಲೇ ಮ್ಯಾಂಗಳೂರು MRPL ಅಂತ. ಅಂದರೆ ನಿಮಗೆ ಮ್ಯಾಂಗ್ಳೂರು ರಿಫೈನರಿ ಪೆಟ್ರೋಕೆಮಿಕಲ್ ಲಿಮಿಟೆಡ್. ಅಂದರೆ ಇಲ್ಲಿ ಬುಲೆಟ್ ಟ್ಯಾಂಕರ್ಸ್ಗಳು ತುಂಬಾ ಬರ್ತವೆ. ಇಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದು ಬುಲೆಟ್ ಟ್ಯಾಂಕರ್ಗಳಲ್ಲಿ ತುಂಬಿಕೊಂಡು ಅಲ್ಲಿ ನಿಯರೆಸ್ಟ್ ಪೆಟ್ರೋಲ್ ಪಂಪ್ಗೆಲ್ಲ ಸಪ್ಲೈ ಮಾಡ್ತಾರೆ. ಯಾಕಂದರೆ ಇಲ್ಲಿ ಪ್ಯೂರಿಫೈ ಆಗುತ್ತೆ ಪೆಟ್ರೋಲು. ಆ ಕಾರಣದಿಂದ ಇಲ್ಲಿ ಸುಮಾರು ಅಂದರೆ ಸುಮಾರು, ನಾನು ಎದುರುಗಡೆ ಒಂದು ಜಾಗ ತೋರಿಸ್ತೀನಿ. ಇಲ್ಲಿ ಹೆಚ್ಚಾಗಿ ಜಾಗಗಳೆಲ್ಲ ತೆಗೆದು ಖಾಲಿ ಇಟ್ಟಿದ್ದಾರೆ ರೋಡ್ ಸೈಡಲ್ಲಿ. ಯಾವುದೇ ಮನೆಗಳಾಗಲಿ ಸೈಟ್ಗಳಾಗಲಿ ಮಾಡಲಿಲ್ಲ. ಯಾಕಂದರೆ ಆ ರೀತಿ ಖಾಲಿ ಇದ್ದಾಗ ಅವ್ರಿಗೊಂದು 200-100 ಲಾರಿಗಳು ಬುಲೆಟ್ ಟ್ಯಾಂಕರ್ಗಳು ಇದ್ದಾಗ ಅವ್ರಿಗೆ ಒಂದು ಲಾರಿ ಮೇಲೆ 100 ರೂಪೀಸ್, 100 ಅಲ್ಲ ಜಾಸ್ತಿನೇ ಇದೆ. ಆ್ಯಕ್ಚುಲಿ ನಾನೊಂದು ಎಕ್ಸಾಂಪಲ್ ಕೊಟ್ಟಿರೋದು, 100 ರೂಪೀಸ್ ಅಂತ ಇಟ್ಕೊಡಿ. ಆವಾಗ ಎಷ್ಟಾಯಿತು, ಒಂದು 200 ಲಾರಿ ಆದರೆ ದಿನಕ್ಕೆ ಏನು ಬಂಡವಾಳ ಬೇಡ, ಖಾಲಿ ಒಂದು ಜಾಗದ ಮೇಲೆ ನಿಲ್ಲಿಸಿ ವಾಪಸ್ ಹೋಗ್ತಾರೆ. ಇಲ್ಲಿ ಕಾಣಿಸ್ತಾ ಇದೆ ಎದುರುಗಡೆ ನೋಡಿ, ಇವುಗಳೆಲ್ಲ ರೋಡ್ ಸೈಡಲ್ಲಿ ನಿಂತಿದೆ. ಯಾಕಂದರೆ ಅಲ್ಲಿ ಜಾಗದಲ್ಲಿ ನಿಲ್ಲಿಸಿದ್ರೆ ಅವ್ರಿಗೆ ರೆಂಟ್ ಕೊಡಬೇಕಲ್ಲ. ಅದು ಇವರು ಕಂಟಿನ್ಯೂಸ್ ಆಗಿ ಬೆಳಗಿಂದ ಸಾಯಂಕಾಲದವರೆಗೂ ನಿಲ್ಲಿಸೋಗಿಲ್ಲ. ಇಲ್ಲಿ ಪೊಲೀಸರು ಬರ್ತಾರೆ, ಏನೋ ಸ್ವಲ್ಪ ಒಂದು ಊಟಕ್ಕಂತ ಬಿಟ್ಟು 1 ಅವರ್ 2 ಅವರ್ಸ್ ಆ ರೀತಿ ನಿಲ್ಲಿಸ್ಕೋಬೋದು. ಅದು ಬಿಟ್ಟರೆ ಇವರು ಕಂಟಿನ್ಯೂಸ್ ಆಗಿ ನಾನು ಡೇ ನೈಟ್ ಇಲ್ಲಿ ನಿಲ್ಲಿಸಿ ಅಂತೇಳಿದ್ರೆ ಆಚೆ ಈಚೆಯವರು ಕಂಪ್ಲೇಂಟ್ ಕೊಡ್ಬೋದು. ಯಾಕಂದರೆ ಅದರೊಳಗಡೆ ಪೆಟ್ರೋಲ್ ಇರ್ಬೋದು ಅಲ್ವಾ, ರಿಸ್ಕ್ ಅಲ್ವಾ. ಖಾಲಿ ಟ್ಯಾಂಕ್ ಇದ್ದರೂ ಕಂಪ್ಲೇಂಟ್ ಕೊಡ್ತಾರೆ, ಯಾಕಂದರೆ ರಿಸ್ಕ್ ಅಂತ ಕೊಡ್ತಾರೆ. ಎಲ್ಲ ಸೈಟ್ಗಳು ನಿಮಗೆ ಕಾಣಿಸ್ತೀನಿ ನೋಡಿ. ಈ ಕಡೆ ಕೆಳಗಡೆ ಹೋದಾಗ ಫುಲ್ಲು ನೋಡಿ, ಆಲ್ರೆಡಿ ಇಲ್ಲಿ ಕಾಣಿಸ್ತಾ ಇದೆ, ಫುಲ್ ಇದೆ ನೋಡಿ ಬುಲೆಟ್ ಟ್ಯಾಂಕರ್ಸು. ಅಂದರೆ ಅವ್ರಿಗೆ 2 ದಿನಕ್ಕೆ 3 ದಿನಕ್ಕೆ ಒಬ್ಬೊಬ್ಬರಲ್ಲೇ ಸೇಫ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ತೆಗ್ದಿರ್ತಾರೆ. ಬಟ್ ಅದು ಸೇಫ್, ಅವ್ರಿಗೆ ಸೇಫು, ಬಟ್ ಓನರ್ಗಂತೂ ಒಳ್ಳೆ ಸಂಬಳ ಬರ್ತಾ ಇರುತ್ತೆ. ಬಟ್ ಆ ಏರಿಯಾ ನೋಡ್ಕೊಳ್ಳಿಕ್ಕೆ ಒಬ್ಬ ವಾಚ್ಮ್ಯಾನ್, 2 ವಾಚ್ಮ್ಯಾನ್ ತಿರ್ಗಾ ಇಟ್ಟಿರ್ತಾರೆ, ಎಕ್ಸ್ಟ್ರಾ ಇಟ್ಟಿರ್ತಾರೆ ನೋಡಿ. ಇಲ್ಲಿ ಮಣ್ಣು ಇದೆಯಲ್ಲ, ಮಣ್ಣು ಅಂದರೆ
ಸಾರಿ ಕಲ್ಲಿದೆಯಲ್ಲ, ಕಲ್ಲು ಮಣ್ಣು ಒಂಥರ ಬೂದಿ ಥರ ಆಗಿದೆ. ಯಾಕಂದರೆ ಅಷ್ಟು ಲಾರಿಗಳಿಲ್ಲಿ ಮೂವ್ಮೆಂಟ್ ಆಗುತ್ತೆ. ಆ್ಯಕ್ಚುಲಿ ಇಲ್ಲಿ ಒಂದು 10 ಇಯರ್ಸ್ ಬ್ಯಾಕ್ ಎಲ್ಲ ದೊಡ್ಡ ದೊಡ್ಡ ಕಲ್ಲುಗಳಿತ್ತು. ಈ ಲಾರಿಗಳ ಟೈರ್ಗಳು ಹೆವಿ ಇರೋ ಕಾರಣ ಮೂವ್ಮೆಂಟ್ ಆಗಿ ಆಗಿ ಅದು ಕಲ್ಲಿಂದ ಬೂದಿ ಥರ ಆಗಿದೆ. ಅಂದರೆ ಗಾಳಿ ಬಂತಂತಾದರೆ ನಿಮಗೆ ರೋಡ್ ಫುಲ್ ಮುಚ್ಚೋಗುತ್ತೆ, ಅಷ್ಟು ಧೂಳು ಅಂತ ಹೇಳ್ಬೋದು. ಮಳೆಗಾಲದಲ್ಲಂತೂ ಇಲ್ಲಿ ಕೆಸರು ಗೆದ್ದೆ ಅಂತ ಹೇಳ್ಬೋದು, ಆ ರೀತಿ ಇರುತ್ತೆ. ಮೊದಲಿಲ್ಲಿ ಸಿಂಗಲ್ ರೋಡ್ ಇತ್ತು, ಅವಾಗ ಇನ್ನೂ ಕಷ್ಟನೇ ಆಗಿತ್ತು. ಇವಾಗ ಡಬಲ್ ರೋಡ್ ಆಗಿ ಕಾಂಕ್ರೀಟ್ ಮಾಡಿದ್ದಾರೆ, ಆದ ಕಾರಣ ಸ್ವಲ್ಪ ನಿಮಗೆ ಫ್ರೀ ಅಂತ ಅನಿಸುತ್ತೆ. ನೀವು ನೋಡ್ತಾ ಇರ್ಬೋದು ಸೈಡಲ್ಲಿ ಪಕ್ಕದಲ್ಲಿ ಒಂಥರ ಧೂಳು ಧೂಳು ಅಂತಾರೆ, ಬೂದಿ ಬೂದಿ ಟೈಪಲ್ಲಿದೆ. ಬೂದಿ ಯಾವ ರೀತಿ ಫುಲ್ ಪುಡಿಯಾಗಿರುತ್ತೆ ಆ ರೀತಿ ನಿಮಗೆ ಕಾಣಿಸ್ತದೆ. ಎದುರುಗಡೆ ಒಂದು ಕಾಣಿಸ್ತದೆ ಒಂದು ವಾಟರ್ ಟ್ಯಾಂಕ್. ಮೊದಲೆಲ್ಲ ಈ ವಾಟರ್ ಟ್ಯಾಂಕ್ಗಳು ಎಲ್ಲ ಏರಿಯಾಗಳಲ್ಲಿ ಇರ್ತಿತ್ತು, ಇವಾಗೆಲ್ಲ ಡೆಮೊಲಿಷ್ ಮಾಡಿದ್ದಾರೆ. ಯಾಕಂದರೆ ಇವಾಗೆಲ್ಲ ಡೈರೆಕ್ಟ್ ಪೈಪ್ಲೈನ್ ಮಾಡಿದ್ದಾರೆ. ಕಾರ್ಪೊರೇಷನ್ 24 hours ಅಂತ ಮಾಡಿದ್ದಾರೆ. ಮೊದಲು ಆ ರೀತಿ ಇರಲಿಲ್ಲ, ಪೈಪ್ಲೈನ್ ಇದ್ದರೂ ತಿರ್ಗಾ ನಾವು ಟ್ಯಾಂಕ್ ಅಂತ ಒಂದು ಊರಿಗಂತ ಒಂದು ಟ್ಯಾಂಕ್ ಮಾಡ್ತಿದ್ರು. ಅಂದರೆ ಈ ಟೈಮಿಗೆ ಅವರು ನೀರು ಬಿಡೋದು ಅಂತಿತ್ತು. ಇವಾಗ ಹಂಗಲ್ಲ, ಇವಾಗ ಎಲ್ಲ ಡೆಮೊಲಿಷ್ ಮಾಡ್ತಿದೆ. ಈಗ ಅಲ್ಲಲ್ಲೇ ಒಂದೊಂದು ಕಾಣಿಸ್ತಾ ಇದೆ ಟ್ಯಾಂಕ್ಗಳು, ಆಲ್ಮೋಸ್ಟ್ ಡೆಮೊಲಿಷ್ ಮಾಡಿದ್ದಾರೆ. ಇವಾಗ ಟ್ಯಾಂಕ್ ಇದ್ದರೂ ಅದಕ್ಕೆ ನೀರು ಸಪ್ಲೈ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಬಿಡ್ತಿದ್ದಾರೆ. ಅಂದರೆ ಇಂಪ್ರೂವ್ಮೆಂಟ್ ಆದಾಗ ಒಂದೊಂದೇ ಲೆಸ್ ಆಗ್ತಾ ಹೋಗುತ್ತೆ. ಇದೆಲ್ಲ ಓಲ್ಡ್ ಮೆಮೊರೀಸು. ಎಷ್ಟು ಉರಿ ಬಿಸಿಲಲ್ಲಿ ಪೈಂಟ್ ಕೊಡ್ತಾವ್ರೆ ಸೆಟ್. ಇದೇ ನೋಡಿ MRPL ಮೇನ್ ಗೇಟ್ ಕಾಣಿಸ್ತಾ ಇದೆಯಲ್ಲ ಎದುರುಗಡೆ. ನನ್ನ ಮಗಳು ಒಳಗಡೆ ಹೋಗೋಣ ಅಂತ ಹೇಳ್ತಿದ್ದಾಳೆ, ಬಟ್ ಹೋಗೋಕ್ಕಾಗಲ್ಲ. ಬಟ್ ಪಾಸ್ ಬೇಕಾಗುತ್ತೆ, ಯಾಕಂದರೆ ಚೆಕ್ಕಿಂಗ್ ಇದ್ದರೆ ತುಂಬ ಪ್ರಾಬ್ಲಮ್ ಆಗೋಗುತ್ತೆ. ಒಳಗಡೆ ಒಂದು ಪಾಸ್ ಇದ್ದರೆ ನೀವು ಆರಾಮಲ್ಲಿ ಬರ್ಬೋದು. ಮತ್ತು ಅಕಸ್ಮಾತ್ ನೀವು ಒಳಗಡೆ ಹೋಗ್ಬೇಕಾದ್ರೆ ಏನಾದ್ರು ಬ್ಯಾಗಲ್ಲಿ ಐಟಮ್ ಏನೋ ಕೊಂಡೋಗಿದ್ರೆ ಅಲ್ಲಿ ಹೊರಗಡೆ ಇಟ್ಟು ಹೋಗ್ಬೇಕಾಗುತ್ತೆ, ಯಾವುದು ಐಟಮ್ ಕೊಂಡೋಗ್ಲಿಕ್ಕಿಲ್ಲ. ಅಂದಾಗೆ ಸ್ನೇಹಿತರೆ, ಇನ್ನೊಂದು ವಿಶೇಷ ಸೂಚನೆ ಅಂತ ಹೇಳ್ಬೋದು. ಇವಾಗ ಎಲೆಕ್ಷನ್ ಟೈಮ್ ಹತ್ರ ಬಂದಿದೆ, ಹಾಗೂ ನೀವು ಬ್ಯಾಗಲ್ಲಿ ಆಗಲಿ ಕಿಸೆಗಳಲ್ಲಿ ತುಂಬ ಬೆಲೆ ಬಾಳುವ ವಸ್ತು ಆಗಲಿ ಮನಿ ಆಗಲಿ ತೊಗೊಂಡೋಗ್ಬೇಡಿ. ಯಾಕಂದರೆ ಅದಕ್ಕೆ ಪ್ರೂಫ್ ಇದ್ದರೆ ಪರವಾಗಿಲ್ಲ. ಕೆಲವೊಮ್ಮೆ ನೀವು ಅರ್ಜೆಂಟಿಗೆ ಬ್ಯಾಂಕಿಂದ ತೆಗೆದ ಚೀಟಿ ಬಿಸಾಡಿ ಪ್ರೂಫ್ ಇಲ್ದಂದು 2 ಲಕ್ಷ ತೊಗೊಂಡೋಗ್ತೀರಿ ಅಂತ ಅಂದ್ಕೊಳ್ಳಿ. ಚೆಕ್ಕಿಂಗಲ್ಲಿ ಚೆಕ್ ಮಾಡಿದಾಗ ಸಿಕ್ಕಾಕೊಂಡ್ರೆ ಆ ಹಣ ತಿರುಗಿ ಬರಲ್ಲ. ಪ್ರೂಫ್ ಕೊಟ್ಟ ಮೇಲೆ ನಿಮಗೆ ತಿರುಗಿ ಬರುತ್ತೆ. ಯಾಕಂದರೆ ಇತ್ತೀಚೆಗೆ ಒಂದು ಕಡೆ ಆಗಿತ್ತು, ಮದುವೆ ಫಂಕ್ಷನ್ ಅಂತ ಬಿಟ್ಟು ಒಂದು ಕಡೆ ಹೋಗಿ ಒಂದು 3 ಲಕ್ಷದಷ್ಟು ಬಟ್ಟೆ ತೊಗೊಂಡು ಡಿಕ್ಕಿಗೆ ಹಾಕ್ಕೊಂಡು ಬರ್ತಾಯಿದ್ರು. ಆ್ಯಕ್ಚುಲಿ ಆ ಬಿಲ್ ಇರಲಿಲ್ಲ ಅವ್ರ ಹತ್ರ. ಹುಡುಗರೇ ಇದ್ದರು, ಒಂದು 2-3 ಜನ ಹುಡುಗರೇ ಇದ್ದರು. ಲೇಡೀಸ್ ಎಲ್ಲ ಬೇರೆ ಗಾಡೀಲಿ ಹೋಗಿದ್ದರು. ಅಲ್ಲಿ ಬರ್ಬೇಕಾದ್ರೆ ಚೆಕ್ ಪೋಸ್ಟಲ್ಲಿ ಚೆಕ್ ಮಾಡಬೇಕಾದ್ರೆ ಬಟ್ಟೆಗಳು ನೋಡಿಬಿಟ್ಟು ಇದು ಯಾರು ಕೊಟ್ಟಿರೋದು, ಎಲ್ಲಿಗೆ ಹೋಗ್ತಿದೆ ಅಂತ ಕೇಳಿದಾಗ ಅವ್ರ ಹತ್ರ ಪ್ರೂಫ್ ಇಲ್ಲದ ಕಾರಣ ಅದು ಜಪ್ತಿ ಮಾಡಿದರು. ಆಮೇಲೆ ಸ್ವಲ್ಪ ಸಮಯ ಬಿಟ್ಟು ಅವ್ರು ಫೋನ್ ಮಾಡಿ ಕಾಂಟ್ಯಾಕ್ಟಿಂದ ಬೇರೆ ಪ್ರೂಫ್ಗಳನ್ನು ತರಿಸಿದಾಗ ಬಿಟ್ಟಿದ್ದಾರೆ. ಯಾಕಂದರೆ ಅವ್ರದ್ದು ತಪ್ಪಂತ ಹೇಳೋಕ್ಕಾಗಲ್ಲ. ಈ ಟೈಮಲ್ಲಿ ಬಟ್ಟೆ ಆಗಲಿ ಬೆಲೆ ಬಾಳುವ ವಸ್ತುಗಳಾಗಲಿ ಹಣ ಆಗಲಿ ಕೊಂಡೋಗೋದು ತಪ್ಪಾಗುತ್ತೆ. ತೊಗೊಂಡೋಗೋ ತಪ್ಪ ಅಂತಿಲ್ಲ, ಪ್ರೂಫ್ ಇರಬೇಕಾಗತ್ತೆ. ಯಾವುದೇ ಇದಕ್ಕೂ ಪ್ರೂಫ್ ಕೇಳ್ತಾರೆ, ಪ್ರೂಫ್ ಇದಕ್ಕೂಳೆ ಇಮಿಡಿಯೇಟಾಗಿ ಬಿಡ್ತಾರೆ. ಇಲ್ಲಂತಾದಾಗ ಅವ್ರಿಗೂ ಸ್ವಲ್ಪ ಲಾಕ್ ಮಾಡೋ ಪರಿಸ್ಥಿತಿ ಬರಬಹುದು ಅಂತ ಹೇಳ್ತಾ, ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಆದಷ್ಟು ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ.